ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ಚಿನ್ಮಯ್ ಸ್ಕೂಲಲ್ಲಿ ಗ್ರೀನ್ ಡೇ ಇತ್ತು ಅಂತ ಹೇಳಿ ಅವನಿಗೂ ಕೂಡ ರೆಡಿ ಮಾಡಿ ಕಳಿಸಿದ್ದೆ ನಾನು ಸ್ಕೂಲ್ಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ತುಂಬಾ ನೀಟಾಗಿ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾರೆ ಅವರು. ತುಂಬ ಕಲರ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತಾರೆ ನೀಟಾಗಿ. ಅದಾದಮೇಲೆ ನಾವು ಕೂಡ ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಹಾಗಾಗಿ ಇವಾಗ ಟ್ರಿಪ್ಪಿಗೂ ಕೂಡ ಬೇಗನೆ ರೆಡಿ ಆಗ್ತಾ ಇದ್ದೀವಿ. ಹೇಳಿ ಇವಾಗ ಚಿನ್ಮಯ್ ಎಲ್ಲಿಗೆ ಹೊಂಟಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಟ್ರಿಪ್ಪಿಗೆ. ಎಲ್ಲಿ, ಯಾವ ಊರು? ದೂರ. ಮಂತ್ರಾಲಯ. ನಾನು ಬರ್ಲಾ? ಪಪ್ಪ ಪಪ್ಪ ಕೇಳು. ಬರಲ್ಲೇನ್ರಿ ನೀವು? ಯಾಕೆ? ನಾವು ಹೋಗೋಣ? ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಒಂದು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂತಂದು ಹೇಳಿ. ಅದಕ್ಕೆ ಇವಾಗ ಪ್ರಿಪೇರ್ ಆಗಿದ್ದೀವಿ ಹೋಗೋಕ್ಕೆ. ಇವ್ರು ಬರಲ್ಲ, ನಾವಿಬ್ಬರೇ ಹೋಗ್ತೀವಿ ಅಲ್ಲ ಚಿನ್ಮಯ್? ಬಾಯ್. ಹಾಯ್. ನೋಡ್ರಿ, ಬರಲ್ಲ ಅಂತ ಹೇಳಿ ರೆಡಿ ಆಗಿದ್ದಾರೆ ಇವರು. ಬರಲ್ಲ ಅಂತ ಹೇಳಿದ್ರೆ ತಾನೇ ನೀವು. ಬರಲ್ಲ ಅಂತ ಸುಳ್ಳು ಹೇಳ್ತೈತಿ. ಪಪ್ಪ ಬರ್ತೈತಿ. ಬ್ಯಾಗ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ, ಲಗೇಜ್ನ. ಅದಾದಮೇಲೆ ಚಕ್ಲಿ ತೊಗೊಂಡಿದ್ದಾರೆ ಸ್ನ್ಯಾಕ್ಸಿಗೆ ಅಂತ ಹೇಳಿ. ನಂದು ಚಿಕ್ಕ ಬ್ಯಾಗ್ ಕೂಡ ರೆಡಿ. ಬ್ಯಾಗ್ನ ರೆಡಿ ಮಾಡಿಕೊಂಡು ಇವಾಗ ಹೊರಡಬೇಕು. ಅದಾದಮೇಲೆ ಒಂದು ಟಿನ ಮಾಡ್ಕೊಂಡಿದ್ವಿ ನಾವು ಎಲ್ಲರೂ ಹೋಗಬೇಕು ಅಂತ ಹೇಳಿ. ಕಾರಲ್ಲಿ ಹೋದರೆ ಜಾಗ ಸಾಕಾಗಲ್ಲ, ಯಾಕಂದರೆ 12 ಮೆಂಬರ್ಸ್ ಇದ್ವಿ ನಾವು. ಹಾಗಾಗಿ ಟಿನೇ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇದು ಆ್ಯಕ್ಚುಲಿ ಬೆಳಿಗ್ಗೆನೇ ಪ್ಲ್ಯಾನ್ ಆಗಿದ್ದು, ಹೋಗಬೇಕು ನಾವು ಟ್ರಿಪ್ಪಿಗೆ ಅಂತ ಹೇಳಿ. ಆಲ್ಮೋಸ್ಟ್ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಹೋಗಬೇಕು ಅಂತ. ಆಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ. ರಾಘವೇಂದ್ರ ಸ್ವಾಮಿ ನಮ್ಮನ್ನು ಬರ್ರಿ ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅಷ್ಟು ದಿನದಿಂದನೂ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ನಾವು. ನಾನೇ ಯಾವಾಗಲೂ ಟ್ರಿಪ್ ಹೋದರೆ ಪೂಜೆನ ಮಾಡೋದು ಗಾಡಿಗೆ ಅಥವಾ ನಮ್ಮ ಕಾರಿಗಾಗಿರ್ಬೋದು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ನೋಡ್ತಾ ಇರ್ಬೋದು ನೀವು. ನಾವು 12 ಮೆಂಬರ್ಸ್ ಇದ್ವಿ. 4 ಫ್ಯಾಮಿಲಿ ಹೋಗಿದ್ವಿ ನಾವು ಟ್ರಿಪ್ಪಿಗೆ ಅಂತ ಹೇಳಿ. ಸ್ಯಾಟರ್ಡೆ ಸಂಡೇ ಹೋಗಿದ್ದಿದ್ದು. ತುಂಬಾ ಲೇಟ್ ಆಯಿತು ವ್ಲಾಗ್ಸ್ ಎಲ್ಲ ಬರೋದು, ಯಾಕಂದರೆ ನನಗೂ ಕೂಡ ಅಲ್ಲಿಂದ ಬಂದಮೇಲೆ ತುಂಬಾ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಹಾಗಾಗಿ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಎಂಜಾಯ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಈಗ ಎಲ್ಲರೂ ಅವ್ರು ಇಂಟ್ರಡ್ಯೂಸ್ನ ಮಾಡ್ಕೋತಾ ಇದ್ದಾರೆ, ಅವ್ರ ಹೆಸರು ಹೇಳಿಬಿಟ್ಟು. ಈ ಥರ ನಾವು ಮೈಕ್ ಸೆಟ್ನ ತೊಗೊಂಡೋಗಿದ್ವಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಟ್ರಿಪ್ಪು. ಎಲ್ಲ ಇಂಟ್ರಡ್ಯೂಸ್ ಮಾಡ್ಕೊಂಡಾದಮೇಲೆ ನಾವು ಕರೋಕೆ ಸಾಂಗ್ ಅಂತ ಬರುತ್ತಲ್ವ, ಆ ಕರೋಕೆ ಸಾಂಗ್ನ ಹಾಡ್ತಾ ಹೋದ್ವಿ. ಎಲ್ಲರೂ ಹಳೆ ಸಾಂಗ್ನ ಹಾಡ್ತಾ ಹೋದರು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ತುಂಬಾ ಖುಷಿ ಕೊಡುತ್ತೆ, ತುಂಬಾ ನೆಮ್ಮದಿ ಅನಿಸುತ್ತೆ ಆ ಸಾಂಗ್ ಎಲ್ಲ ಕೇಳಿದರೆ. ನಾವು ಕರೋಕೆ ಸಾಂಗಲ್ಲಿ ಓಲ್ಡ್ ಸಾಂಗನ್ನೇ ಹಾಕ್ಕೊಂಡು ಆಡ್ತಾ ಹೋದ್ವಿ. ಟ್ರಿಪ್ನ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಥರ ಟ್ರಿಪ್ಪಿಗೆ ಹೋಗ್ಬೋದು. ಒಂದು 4 to 5 ಫ್ಯಾಮಿಲಿ ಆದರೆ ಫುಲ್ ಆಗುತ್ತೆ. ಟಿಯಲ್ಲಿ ಆರಾಮಾಗಿ ಹೋಗಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಬರ್ಬೋದು. ನಾವು ಜೀವನದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋವಷ್ಟು ದಿನ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನನ್ನ ಅಭಿಪ್ರಾಯ ತಪ್ಪಾಗಿದ್ದರೆ ತಪ್ಪು ಅಂತ ಕಮೆಂಟ್ ಮಾಡಿ, ಇಲ್ಲ ನೀವು ಹೇಳ್ತಿರೋದೇ ಸರಿ ಅಂದರೆ ಸರಿ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ಓದೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ಅಗೇನ್ ನಾವು ಸಾಂಗ್ನ ಹೇಳ್ತಾ ನಮ್ಮ ಟ್ರಿಪ್ಪನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು. ನೆಟ್ವರ್ಕ್ ಮಧ್ಯದಲ್ಲಿ ಕೈ ಕೊಡ್ತಾ ಇತ್ತು. ಅಂದರೆ ನೆಟ್ವರ್ಕ್ ಸರಿಗೆ ಬರ್ತಾ ಇರಲಿಲ್ಲ, ಯಾಕಂದರೆ
ಅದೇನೋ ಗೊತ್ತಿಲ್ಲ, ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ನೀಟಾಗಿ ನೆಟ್ವರ್ಕು ಕೂಡ ಬರ್ತಾ ಇರಲಿಲ್ಲ ಮೈಕಿಗೆ. ಹಾಗೆ ಫನ್ನಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಅದು. ಆಚೆ ಕಡೆ ವೆದರ್ ಅಂತೂ ಸಖತ್ತಾಗಿತ್ತು, ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿತ್ತು ವೆದರು, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು. ಅದಾದಮೇಲೆ ನನ್ನ ಮಗನೂ ಕೂಡ ಅವನು ಇಂಟ್ರಡ್ಯೂಸ್ ಮಾಡಿಕೊಂಡು ಅವನು ಕೂಡ ಸಾಂಗ್ ಹೇಳ್ತೀನಿ ಅಂತ ಹೇಳಿ ಮೈಕ್ನ ಇಸ್ಕೊಂಡಿದ್ದೆ. ಮಕ್ಕಳು ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ತುಂಬಾ ಖುಷಿಯಾಗುತ್ತೆ ಅಲ್ವಾ ಅವ್ರನ್ನ ನೋಡಿದರೆ. ನಮಗಂತೂ ಚಿನ್ಮಯ್ ಯಾವುದೇ ರೀತಿ ಕಿರಿಕಿರಿ ಮಾಡಲಿಲ್ಲ. ಅವನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆ ಸೆಟ್ಲಾಗ್ಬಿಟ್ಟಿದ್ದ, ಅಂದರೆ ಅವ್ರ ಜೊತೆನೇ ಇರ್ತಿದ್ದ. ನನ್ನ ಹತ್ರ ಆಗಲಿ ಹಸ್ಬೆಂಡ್ ಹತ್ರ ಆಗಲಿ ಬರಲೇ ಇಲ್ಲ ಅವನು ಟ್ರಿಪ್ ಮುಗಿಯೋವರೆಗೂ. ನಮ್ಮ ಅಣ್ಣ ಅತ್ತಿಗೆಗೆ ಅಡಾಪ್ಟ್ ಆಗಿಬಿಟ್ಟಿದ್ದ, ಅವ್ರ ಜೊತೆನೇ ಇರ್ತಿದ್ದ ಅವನು. ಅದಾದಮೇಲೆ ಇವಳು ನಮ್ಮ ಅಣ್ಣನ ಮಗಳು, ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ಬೋದು ಇವಳನ್ನ. ಮೇ ಬಿ ಇವಳು ಕೂಡ ಸಾಂಗ್ನ ಹೇಳ್ತಾ ಇದ್ಲು ಇವಾಗ. ಅದಾದಮೇಲೆ ಈಗ ನಾನು ಒಬ್ಬಳೇ ಸಾಂಗ್ ಹೇಳ್ತಾ ಇದ್ದೀನಿ. ನಾನೇನು ಅಷ್ಟೊಂದು ಸಿಂಗರ್ ಏನಲ್ಲ, ನನಗೆ ಅಷ್ಟೊಂದು ಚೆನ್ನಾಗಿ ಸಾಂಗ್ ಕೂಡ ಹೇಳೋಕ್ಕೆ ಬರಲ್ಲ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅನ್ನೋ ಥರ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ಇಲ್ಲಿ ಎಲ್ರಿಗೂ ಒಂದೇ ಥರ ಇರುತ್ತಲ್ವ ರೂಲ್ಸು, ಹಾಗಾಗಿ ಎಲ್ಲರೂ ಆಡಲೇಬೇಕು ಅಂತ ಇತ್ತು. ಹಾಡನ್ನು ಕೂಡ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಡ್ಯಾನ್ಸ್ ಕೂಡ ಆಯಿತು. ನೈಟ್ ಆಯ್ತಲ್ವ, ಇನ್ನೇನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಲೈಟ್ಸ್ನೆಲ್ಲ ಹಾಕಿದರು. ತುಂಬಾ ಖುಷಿ ಆಯಿತು, ಎಲ್ಲರೂ ತುಂಬಾ ಡ್ಯಾನ್ಸ್ ಮಾಡಿದರು. ನೈಟ್ ಅಷ್ಟಾಗಿ ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಅದಾದಮೇಲೆ ಡೇ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದರು, ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದರು. ನೀವು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಅಂತ ಹೇಳಿ. ನೋಡ್ತಾ ಇರ್ಬೋದು ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಟಿಯಲ್ಲಿ. ಇದು ಒಂಥರ ಮಜಾ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಡ್ಯಾನ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಯಾರೀಗ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಕೂಡ ಮರೆದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಅದಾದಮೇಲೆ ನೀವು ರೀಸೆಂಟಾಗಿ ಯಾವ ಟ್ರಿಪ್ ಹೋಗಿ ಬಂದ್ರಿ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ನೀವು ಕೂಡ ಇದೇ ರೀತಿ ಟಿಲಿ ಹೋಗಿದ್ರಾ ಅಥವಾ ಪ್ರೈವೇಟ್ ಹೋಗಿದ್ರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಕಮೆಂಟ್ಸ್ ಎಲ್ಲ ಓದೋಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಈಗ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದೇ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು. ಆಲ್ರೆಡಿ ನಾನು ವ್ಲಾಗಲ್ಲಿ ಇವ್ರನ್ನೆಲ್ಲ ತೋರಿಸಿದ್ದೀನಿ, ನಿಮಗೆ ಇಂಟ್ರಡ್ಯೂಸ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಯಾರಿನ್ನೂ ನನ್ನ ಹಳೆ ವೀಡಿಯೋಸ್ನ ನೋಡಿಲ್ವೋ ಅಲ್ಲೋಗಿ ಚೆಕ್ ಮಾಡಿ, ಇವ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಹೇಳಿದ್ದೀನಿ. ನಾವು 4 ಫ್ಯಾಮಿಲಿನೂ ಕೂಡ ಇದೇ ಫಸ್ಟ್ ಟೈಮ್ ಈ ಥರ ಟ್ರಿಪ್ ಹೊರಟಿರೋದು. ಹೋಗ್ತಿದ್ವಿ ಬಟ್ ಎರಡೆರಡೇ ಫ್ಯಾಮಿಲಿ ಹೋಗ್ತಿದ್ವಿ, ಯಾಕಂದರೆ ನಾವು ಕಾರಲ್ಲಿ ಹೋಗ್ತಿದ್ವಲ್ವ, ಹಾಗಾಗಿ ಈ ಥರ 4 ಫ್ಯಾಮಿಲಿನೂ ಸೇರ್ಕೊಂಡು ಹೋಗಿರೋದು ಇದೇ ಸಾರಿ. ಫೈನಲಿ 12 ಆಗಿತ್ತು ನಾವು ಮಂತ್ರಾಲಯ ರೀಚ್ ಆಗೋ ಅಷ್ಟೊತ್ತಿಗೆ. ಮಂತ್ರಾಲಯಕ್ಕೆ ಹೋದ್ಮೇಲೆ ರೂಮ್ ಸಿಗೋದಂತೂ ತುಂಬಾ ಕಷ್ಟ. ಯಾರಾದರೂ ಮಂತ್ರಾಲಯಕ್ಕೆ ಹೋಗಿದ್ರೆ ಗೊತ್ತಿರ್ಬೋದು ನಿಮಗೆ, ತುಂಬಾ ಕಷ್ಟ ಆಯಿತು ರೂಮ್ ಸಿಗೋದಕ್ಕೆ. ನಾವಂತರೂ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮಗುನ ಎತ್ಕೊಂಡು ಹೀಗೆ ಕೂತ್ಕೊಂಡಿದ್ವಿ ನಾವು. ರೂಮ್ ಇನ್ನೇನು ಕೊಡ್ತಾರೆ ಅಂತ. ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ ಅಂತ ಹೇಳ್ತಿದ್ರು ಅವರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೈಟ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದಾದಮೇಲೆ ಬೇಗನೆ ನಾವು 8 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಬಂದ್ವಿ ನಾವು ದೇವಸ್ಥಾನದ ಹತ್ರ. ನೋಡ್ತಿರ್ಬೋದು ನಾವು 8 ಗಂಟೆಗೆ ಬಂದಿದ್ದೀವಿ. ಫುಲ್ಲು ರಶ್ ಇತ್ತು, ಅಷ್ಟು ಬೇಗನೆ ಅಷ್ಟೊಂದು ಜನ ಬಂದಿದ್ದರು. ಅದಾದಮೇಲೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಾಯಿತು ರಾಯರ ದರ್ಶನ ಅಂತೂ. ತುಂಬ ಹತ್ತಿರದಿಂದನೇ ನೋಡಿದ್ವಿ ನಾವು ರಾಯರನ್ನ. ತುಂಬಾ ಖುಷಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ನಾವು. ಹಸ್ಬೆಂಡ್ ಮತ್ತು ನಮ್ಮ ಬ್ರದರ್ಸ್ ಎಲ್ಲ ಪ್ರಸಾದನ ತೊಗೊಳಕ್ಕೆ ಹೋಗಿದ್ದರು. ಅಲ್ಲೆಲ್ಲ ಮುಗಿಸ್ಕೊಂಡಾದ್ಮೇಲೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದ್ವಿ ನಾವು. ಇಲ್ಲಿ ಮಂತ್ರಾಲಯದಲ್ಲಿ ಯಾರಾದರೂ ಹೋಗಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡದಿದೆ ಮೂರ್ತಿ ಅಂತಂದೇಳಿ, ತುಂಬಾ ದೊಡ್ಡದಿದೆ. ಹಾಗೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬಂದವರೆಲ್ಲರೂ ಇಲ್ಲಿ ವಿಸಿಟ್ ಮಾಡ್ತಾರೆ. ಇಲ್ಲಿ ಬಂದು ಅಭಯಾಂಜನೇಯನ ನೋಡಿಕೊಂಡೇ ಹೋಗ್ತಾರೆ ಅಂತಲೇ ಹೇಳ್ಬೋದು.
ಅದಾದಮೇಲೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಪಂಚಮುಖಿ ಆಂಜನೇಯನ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರು, ಯಾಕಂದರೆ ನಿನ್ನೆ ನೈಟು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ಲೇಟಾಗಿ ನಾವು ರೀಚ್ ಆಗಿದ್ದರಿಂದ ನಿದ್ದೆನೂ ಕೂಡ ಸರಿಗ ಆಗಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆದ್ವಿ. ನಾವು ಬೇಗನೆ ದರ್ಶನ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತಂದೇಳಿ ಫುಲ್ಲು ಎಲ್ಲರೂ ಟಯರ್ಡಾಗಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಇನ್ನು ಇವಳಂತರೂ ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಿದ್ಲು. ಅವಳಿಗೆ ನಿದ್ದೆ ತಡ್ಕೊಳಕ್ಕಾಗೋದೇ ಇಲ್ಲ, ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ಲು ಅವಳು. ತುಂಬಾ ನಿದ್ದೆ ಮಾಡ್ತಾಯಿದ್ಲು ಫುಲ್ಲು ಡೀಪಾಗಿ. ಹೇಳಿದ್ನಲ್ವ ನಾನು, ನಮ್ಮ ಅಣ್ಣ ಅತ್ತಿಗೆ ಜೊತೆ ಇದ್ದ ಅವನು ಅಂತ ಹೇಳಿ, ಲಾಸ್ಟ್ ಸೀಟ್ ಹಿಡ್ಕೊಂಡಿದ್ದ ಅವನು ಚಿನ್ಮಯಿ. ಅದಾದಮೇಲೆ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಇಲ್ಲಂತೂ ತುಂಬಾ ರಶ್ ಇತ್ತು, ಇನ್ನು ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋದು. ಒಳಗಡೆ ಹೋಗಿ ತುಂಬ ರಶ್ ಇದ್ದಿದ್ದರಿಂದ ನಾವು ಹೊರಗಡೆನೇ ಕೈ ಮುಗಿದು ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕ್ಯೂ ಇದೆ ಅಂತ. ಮುಂದ್ಗಡೆಯಿಂದನೂ ಕ್ಯೂ ಇದೆ, ಹಿಂದ್ಗಡೆ ಬಾಗಿಲಿಂದನೂ ಫುಲ್ಲು ಕ್ಯೂ ಇತ್ತು. ಹಾಗಾಗಿ ದರ್ಶನ ಹಂಗೆ ಹೊರಗಡೆನೇ ಮಾಡ್ಕೊಂಬಂದ್ವಿ. ಅದಾದಮೇಲೆ ಇಲ್ಲಿ ಶಾಪಿಂಗ್ ಏರಿಯಾ ಇತ್ತು, ಶಾಪಿಂಗ್ ಮಾಡೋರು ಕೂಡ ಶಾಪಿಂಗ್ನ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಹೋದೆ, ಬಟ್ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತಲ್ವ, ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ನಾವು ಮ್ಯಾಂಗೋನ ತಿಂತಾ ಇದ್ವಿ. ಅದಾದಮೇಲೆ ಜ್ಯೂಸ್ ಕೂಡ ಕುಡಿದು ಇವಾಗ ಅಗೇನ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಬೃಂದಾವನದ ಕಡೆ. ಇಲ್ಲಿ ನೋಡ್ತಾ ಇರ್ಬೋದು ಬೃಂದಾವನದ ಕಡೆ ಬಂದಿದ್ದೀವಿ ಇವಾಗ. ಇಲ್ಲಿ ನದಿ ಇತ್ತು, ತುಂಬಾ ಚೆನ್ನಾಗಿತ್ತು, ಫ್ರೆಶ್ ನೀರಿದು, ತುಂಬಾ ಖುಷಿ ಆಯಿತು ನೋಡಿ. ನಮ್ಮ ಕಡೆ ಎಲ್ಲ ಈ ಥರ ನೋಡೋಕ್ಕೆ ಸಿಗೋದಿಲ್ಲ, ಹಾಗಾಗಿ ಇಲ್ಲಿ ಬಂದಲ್ಲೇ ನೋಡಿ ಖುಷಿ ಪಡಬೇಕು. ಇಲ್ಲಿ ರಾಯರ ಮೂರ್ತಿ ಕೂಡ ಇದೆ. ಬೃಂದಾವನ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ರಾಯರಿಗೆ ಇಷ್ಟವಾಗಿರೋ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಮಧ್ಯಾಹ್ನ ಪ್ರಸಾದ ಇತ್ತು. ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಚಿನ್ಮಯನೂ ಕೂಡ ಇವಾಗ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀರಲ್ಲಿ. ಅವನಂತರೂ ಈ ಥರ ಎಕ್ಸ್ಪೀರಿಯೆನ್ಸ್ ಏನೂ ಮಾಡೇ ಇಲ್ಲ, ನದಿಯಲ್ಲಿ ಆಟ ಆಡೋದಾಗಿರ್ಬೋದು, ನೀರಲ್ಲಿ ಆಟ ಆಡೋದನ್ನು. ಹಾಗಾಗಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಕೆಳಗಡೆ ಆಟ ಆಡಿಸೋಣ ಸ್ವಲ್ಪ ಹೊತ್ತು ಅಂತ ಹೇಳಿ. ನೋಡ್ತಾ ಇರ್ಬೋದು ಇವಾಗ ನಾವು ಕೆಳಗಡೆ ಬಂದಿದ್ದೀವಿ. ಅವನಿಗೆ ಆಟ ಆಡಿಸ್ಬೇಕು ನೀರಲ್ಲಿ ಅಂತ ಕರ್ಕೊಂಡ್ಬಂದೆ. ಇನ್ನು ಅವನು ಕೇಳಬೇಕಾ ನೀರಲ್ಲಿ ಆಟ ಆಡಬೇಕಂದ್ರೆ ತುಂಬಾ ಖುಷಿ ಅವನಿಗೆ, ತುಂಬಾ ಎಂಜಾಯ್ ಮಾಡ್ದ ಅವನು. ಮನೆಯಲ್ಲೇ ಅಷ್ಟೊಂದು ಎಂಜಾಯ್ ಮಾಡ್ತಾನೆ ನೀರಲ್ಲಿ, ಸುಮ್ಮನೆ ನೀರೆಲ್ಲ ಚೆಲ್ತಾ ಇರ್ತಾನೆ ಮನೆಯಲ್ಲಿ. ಇನ್ನು ಈ ಥರ ನದಿ ಕರ್ಕೊಂಬಂದರೆ ಸುಮ್ಮನೆ ಇರ್ತಾನ? ಖಂಡಿತ ಸುಮ್ಮನೆ ಇರಲ್ಲ ಅವನು. ಅವನ ತರಲೆ ಆಟಗಳನ್ನೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸಾಕು ಬಾರೋ ಹೋಗೋಣ ಅಂತಂದ್ರೂ ಕೇಳಲಿಲ್ಲ. ಇಲ್ಲ ಮಮ್ಮಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಇರಿ ಅಂತ ಎಲ್ಲ ಹೇಳ್ತಾ ಇದ್ದ ಅವನು. ಅದಾದಮೇಲೆ ಈಗ ಒಬ್ಬೊಬ್ಬರೇ ಬರ್ತಿದ್ದಾರೆ ನೋಡಿ ನದಿ ಹತ್ರ ಎಲ್ಲ. ಇಲ್ಲಿ ಮಿಡಿಲ್ ಒಂದು ಕಲ್ಲಿತ್ತು, ಆ ಕಲ್ಲಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು. ಇನ್ನು ಚಿನ್ಮಯ್ ಅಂತೂ ತುಂಬಾ ತರಲೆ ಮಾಡ್ತಿದ್ದ ನೀರಲ್ಲಿ, ತುಂಬಾ ಆಟ ಆಡ್ತಿದ್ದ ಅವನು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಬನ್ನಿ ಮಮ್ಮಿ ಅಂತ ಎಲ್ಲ ಕರಿತಿದ್ದ. ಬೇಡ ಕಣೋ ಅಲ್ಲೆಲ್ಲ ಗುಂಡಿದ್ದಾವೆ ಅಂತ ಹೇಳಿ ಸಮಾಧಾನ ಮಾಡಿ ಇಲ್ಲಿ ಕಲ್ಲತ್ರ ನಿಲ್ಲಿಸಿದ್ದೀನಿ ನೋಡಿ. ಒಂದೇ ಸಾರಿ ಜಂಪ್ ಮಾಡ್ದ ಅವನು. ಕಲ್ಲೆಲ್ಲ ಇದ್ದು ಕಲ್ಲೆಲ್ಲ ಸಿಕ್ಕಾಕೊಳ್ತವೆ ಅಂತ ಅವ್ರ ಪಪ್ಪ ಸರಿಯಾಗೆ ಬಾರಿಸಿದ್ರು ಅವನಿಗೆ. ಅದಾದಮೇಲೆ ಇವಾಗ ನಾವು ಕಲ್ಲತ್ರ ಹೋಗ್ತಿದ್ದೀವಿ. ಅದೇ ಹೇಳಿದ್ನಲ್ವ ಮಿಡಿಲ್ ಕಲ್ಲಿದೆ, ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ತಕ್ಕೊಳ್ಳೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ನೀರಲ್ಲಿ ಮಿಡಿಲ್ ಬಂದು ನಿಂತು ಎಂಜಾಯ್ ಮಾಡೋದು ಅಂದರೆ. ನನಗಂತೂ ತುಂಬಾ ಇಷ್ಟ. ಆಲ್ಮೋಸ್ಟ್ ನಾವು ಸ್ನಾನ ಮಾಡಬೇಕು ಅಂತಲೇ ಇದ್ವಿ. ಇಲ್ಲಿ ವೆದರ್ ಎಲ್ಲ ತುಂಬ ಕೂಲ್ ಇರೋದಕ್ಕೆ ಸ್ನಾನ ಮಾಡೋದೆಲ್ಲ ಬೇಡ, ಮಕ್ಕಳೆಲ್ಲ ಸ್ನಾನ ಮಾಡ್ತಾರೆ ಅಂತ ಹೇಳಿ ನಾವು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ ಇವಾಗ ಮತ್ತೆ ನಾವು ಜರ್ನಿನ ನಮ್ಮೂರ ಕಡೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ನೈಟ್ ಅಂತೂ ಯಾರೂ ಡ್ಯಾನ್ಸ್ ಮಾಡಿರಲಿಲ್ಲ, ಬಟ್ ಇವತ್ತಂತೂ ಎನಿ ಕಂಡೀಷನ್ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಅಂತ ಎದ್ದಿದ್ದಾರೆ. ನೋಡ್ಬೋದು ನೀವು, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದಾಗ ಯಾರಿಗೂ ಬೇಡ ಅಂತ ಆಪ್ಷನ್ನೇ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಕೂಡ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸಂಡೇ ಅಥವಾ ಯಾವುದಾದ್ರೂ ಒಂದು ಸಂಡೇ, ಒಂದು ಮಂತಲ್ಲಿ ಯಾವುದಾದ್ರೂ ಒಂದು ಸಂಡೇ
ಇದೇ ರೀತಿ ಟ್ರಿಪ್ ಹೋಗಬೇಕು ಅಂತ ಎಲ್ಲರೂ ಕೂಡ ಮಾತಾಡಿಕೊಂಡ್ರು. ಮತ್ತು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಾನು ಇವಾಗಲೇ ಹೇಳಲ್ಲ, ಯಾಕಂದರೆ ಸಸ್ಪೆನ್ಸ್ ಆಗಿರಲಿ ಅದು ಅಂತಂದೇಳಿ. ನೆಕ್ಸ್ಟ್ ಸಂಡೇ ಅಥವಾ ನೆಕ್ಸ್ಟು ಈ ಮಂತಲ್ಲಿ ಯಾವುದೇ ಸಂಡೇ ಆಗಿರ್ಬೋದು, ನಾವು ಎಲ್ಲಿಗೆ ಟ್ರಿಪ್ ಹೋಗ್ತೀವಿ ಅಂತಂದೇಳಿ ನೀವು ಕಾಯ್ತಾ ಇರಿ. ನಾನು ಅಲ್ಲಿಗೆ ಹೋದಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನೋಡಿ, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವಾಗ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇನ್ನು ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ನೋಡ್ಬೋದು ನಮ್ಮ ಅಣ್ಣನ ಮಗ ಮತ್ತು ಇವನು ಚಿನ್ಮಯ್ ಕೂಡ ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅವರು ಕೂಡ. ನೈಟ್ ಆಗಿತ್ತಲ್ವ, ಮತ್ತೆ ಲೈಟಿಂಗ್ಸ್ ಹಾಕಿದ್ರು ಅವರು, ಹಾಗಾಗಿ ಅವನು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದ. ಫಸ್ಟೆಲ್ಲ ಎದ್ರಿದ, ನನಗೆ ಭಯ ಆಗುತ್ತೆ ಮಮ್ಮಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ, ಲೈಟ್ ಆಫ್ ಮಾಡಿ ಅಂತೆಲ್ಲ ಹೇಳ್ತಿದ್ದ. ಅದಾದಮೇಲೆ ಸ್ವಲ್ಪ ಅವನೇ ಅಡ್ಜಸ್ಟ್ ಆಗಿ ಇವಾಗ ಅವನು ಕೂಡ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ತುಂಬಾ ಖುಷಿ ಆಗುತ್ತೆ ನನಗೆ ನೋಡೋದಕ್ಕೆ. ತುಂಬಾ ದೊಡ್ಡ ಹುಡುಗನ ಥರ ಕಾಣಿಸ್ತಾ ಇದ್ದಾನೆ ಇವಾಗೆಲ್ಲ ಅವನು. ನಾನು ಆವಾಗಲೇ ಹೇಳ್ದಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಥವಾ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಅನಿಸಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ಡನ್, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.